ಉಗ್ರ ಉಮರ್ ನಬಿ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟ ನಡೆಸೋದಕ್ಕೂ ಮುನ್ನ ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಡ್ತಾನೆ. 10 ನಿಮಿಷ ಅಲ್ಲಿ ಸಮಯವನ್ನ ಕಳೀತಾನೆ, ನಮಾಜ್ ಕೂಡ ಮಾಡ್ತಾನೆ. ಆ ನಂತರ ಹೊರಗಡೆ ಬರ್ತಾನೆ. ಅಸಫ್ ಅಲಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ಈತ. ಅಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಅನ್ನುವ ಮಸೀದಿ. ಅಸಫ್ ಅಲಿ ರಸ್ತೆಯಲ್ಲಿ ಇರೋ ಫೈಜ್ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಇದ್ದ ಡಾಕ್ಟರ್ ಉಮರ್. ಅನಂತರ ಅಲ್ಲಿ ನಮಾಜ್ ಕೂಡ ಮಾಡಿದ್ದಾನೆ. ಆನಂತರ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದ್ದ. ಅಲ್ಲಿ ಯಾರಾದ್ರೂ ಆತನಿಗೆ ಗೈಡ್ ಮಾಡಿದ್ರ, ಯಾರಾದ್ರೂ ಆತನಿಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಈ ಒಂದು ಯೋಜನೆ ಕುರಿತಾಗಿ ಅಲ್ಲಿ ಯಾರಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರ, ಅಥವಾ ಅಲ್ಲಿಂದ ಏನಾದ್ರೂ ಆತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡ, ಅದೇನು ಆ ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಆತ ಈ ಮಸೀದಿಗೆ ಭೇಟಿ ಕೊಡ್ತಾನೆ. ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟು 10 ನಿಮಿಷ ಅಲ್ಲಿದ್ದ ಅನ್ನೋದು ಸಿಸಿಟಿವಿ ದೃಶ್ಯಗಳ ಮುಖಾಂತರ ಮತ್ತು ಇತರೆ ಸಾಕ್ಷ್ಯಗಳ ಮುಖಾಂತರ ಗೊತ್ತಾಗಿದೆ. ಈ ಉಗ್ರ ಉಮರ್ ನಬಿ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟ ನಡೆಸೋದಕ್ಕೂ ಮುನ್ನ ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಡ್ತಾನೆ. 10 ನಿಮಿಷ ಅಲ್ಲಿ ಸಮಯವನ್ನ ಕಳೀತಾನೆ, ನಮಾಜ್ ಕೂಡ ಮಾಡ್ತಾನೆ. ಆ ನಂತರ ಹೊರಗಡೆ ಬರ್ತಾನೆ. ಅಸಫ್ ಅಲಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ಈತ. ಅಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಅನ್ನುವ ಮಸೀದಿ. ಅಸಫ್ ಅಲಿ ರಸ್ತೆಯಲ್ಲಿ ಇರೋ ಫೈಜ್ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಇದ್ದ ಡಾಕ್ಟರ್ ಉಮರ್. ಅನಂತರ ಅಲ್ಲಿ ನಮಾಜ್ ಕೂಡ ಮಾಡಿದ್ದಾನೆ. ಆನಂತರ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದ್ದ. ಅಲ್ಲಿ ಯಾರಾದ್ರೂ ಆತನಿಗೆ ಗೈಡ್ ಮಾಡಿದ್ರ, ಯಾರಾದ್ರೂ ಆತನಿಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಈ ಒಂದು ಯೋಜನೆ ಕುರಿತಾಗಿ ಅಲ್ಲಿ ಯಾರಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರ, ಅಥವಾ ಅಲ್ಲಿಂದ ಏನಾದ್ರೂ ಆತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡ, ಅದೇನು ಆ ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಆತ ಈ ಮಸೀದಿಗೆ ಭೇಟಿ ಕೊಡ್ತಾನೆ. ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟು 10 ನಿಮಿಷ ಅಲ್ಲಿದ್ದ ಅನ್ನೋದು ಸಿಸಿಟಿವಿ ದೃಶ್ಯಗಳ ಮುಖಾಂತರ ಮತ್ತು ಇತರೆ ಸಾಕ್ಷ್ಯಗಳ ಮುಖಾಂತರ ಗೊತ್ತಾಗಿದೆ. ಈ ಉಗ್ರ ಉಮರ್ ನಬಿ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟ ನಡೆಸೋದಕ್ಕೂ ಮುನ್ನ ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಡ್ತಾನೆ. 10 ನಿಮಿಷ ಅಲ್ಲಿ ಸಮಯವನ್ನ ಕಳೀತಾನೆ, ನಮಾಜ್ ಕೂಡ ಮಾಡ್ತಾನೆ. ಆ ನಂತರ ಹೊರಗಡೆ ಬರ್ತಾನೆ. ಅಸಫ್ ಅಲಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ಈತ. ಅಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಅನ್ನುವ ಮಸೀದಿ. ಅಸಫ್ ಅಲಿ ರಸ್ತೆಯಲ್ಲಿ ಇರೋ ಫೈಜ್ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಇದ್ದ ಡಾಕ್ಟರ್ ಉಮರ್. ಅನಂತರ ಅಲ್ಲಿ ನಮಾಜ್ ಕೂಡ ಮಾಡಿದ್ದಾನೆ. ಆನಂತರ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದ್ದ. ಅಲ್ಲಿ ಯಾರಾದ್ರೂ ಆತನಿಗೆ ಗೈಡ್ ಮಾಡಿದ್ರ, ಯಾರಾದ್ರೂ ಆತನಿಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಈ ಒಂದು ಯೋಜನೆ ಕುರಿತಾಗಿ ಅಲ್ಲಿ ಯಾರಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರ, ಅಥವಾ ಅಲ್ಲಿಂದ ಏನಾದ್ರೂ ಆತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡ, ಅದೇನು ಆ ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಆತ ಈ ಮಸೀದಿಗೆ ಭೇಟಿ ಕೊಡ್ತಾನೆ. ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟು 10 ನಿಮಿಷ ಅಲ್ಲಿದ್ದ ಅನ್ನೋದು ಸಿಸಿಟಿವಿ ದೃಶ್ಯಗಳ ಮುಖಾಂತರ ಮತ್ತು ಇತರೆ ಸಾಕ್ಷ್ಯಗಳ ಮುಖಾಂತರ ಗೊತ್ತಾಗಿದೆ. ಈ ಉಗ್ರ ಉಮರ್ ನಬಿ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟ ನಡೆಸೋದಕ್ಕೂ ಮುನ್ನ ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಡ್ತಾನೆ. 10 ನಿಮಿಷ ಅಲ್ಲಿ ಸಮಯವನ್ನ ಕಳೀತಾನೆ, ನಮಾಜ್ ಕೂಡ ಮಾಡ್ತಾನೆ. ಆ ನಂತರ ಹೊರಗಡೆ ಬರ್ತಾನೆ. ಅಸಫ್ ಅಲಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ಈತ. ಅಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಅನ್ನುವ ಮಸೀದಿ. ಅಸಫ್ ಅಲಿ ರಸ್ತೆಯಲ್ಲಿ ಇರೋ ಫೈಜ್ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಇದ್ದ ಡಾಕ್ಟರ್ ಉಮರ್. ಅನಂತರ ಅಲ್ಲಿ ನಮಾಜ್ ಕೂಡ ಮಾಡಿದ್ದಾನೆ. ಆನಂತರ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದ್ದ. ಅಲ್ಲಿ ಯಾರಾದ್ರೂ ಆತನಿಗೆ ಗೈಡ್ ಮಾಡಿದ್ರ, ಯಾರಾದ್ರೂ ಆತನಿಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಈ ಒಂದು ಯೋಜನೆ ಕುರಿತಾಗಿ ಅಲ್ಲಿ ಯಾರಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರ, ಅಥವಾ ಅಲ್ಲಿಂದ ಏನಾದ್ರೂ ಆತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡ,
ಅದೇನು ಆ ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಆತ ಈ ಮಸೀದಿಗೆ ಭೇಟಿ ಕೊಡ್ತಾನೆ, ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟು 10 ನಿಮಿಷ ಅಲ್ಲಿದ್ದ ಅನ್ನೋದು ಸಿಸಿಟಿವಿ ದೃಶ್ಯಗಳ ಮುಖಾಂತರ ಮತ್ತು ಇತರೆ ಸಾಕ್ಷ್ಯಗಳ ಮುಖಾಂತರ ಗೊತ್ತಾಗಿದೆ. ಈ ಉಗ್ರ ಉಮರ್ ನಬಿ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟ ನಡೆಸೋದಕ್ಕೂ ಮುನ್ನ ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಡ್ತಾನೆ, 10 ನಿಮಿಷ ಅಲ್ಲಿ ಸಮಯವನ್ನ ಕಳೀತಾನೆ, ನಮಾಜ್ ಕೂಡ ಮಾಡ್ತಾನೆ. ಆ ನಂತರ ಹೊರಗಡೆ ಬರ್ತಾನೆ. ಅಸಫ್ ಅಲಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ಈತ. ಅಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಅನ್ನುವ ಮಸೀದಿ, ಅಸಫ್ ಅಲಿ ರಸ್ತೆಯಲ್ಲಿ ಇರೋ ಫೈಜ್ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಇದ್ದ ಡಾಕ್ಟರ್ ಉಮರ್. ಅನಂತರ ಅಲ್ಲಿ ನಮಾಜ್ ಕೂಡ ಮಾಡಿದ್ದಾನೆ. ಆನಂತರ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದ್ದ. ಅಲ್ಲಿ ಯಾರಾದ್ರೂ ಆತನಿಗೆ ಗೈಡ್ ಮಾಡಿದ್ರ, ಯಾರಾದ್ರೂ ಆತನಿಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಈ ಒಂದು ಯೋಜನೆ ಕುರಿತಾಗಿ ಅಲ್ಲಿ ಯಾರಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರ, ಅಥವಾ ಅಲ್ಲಿಂದ ಏನಾದ್ರೂ ಆತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡ, ಅದೇನು ಆ ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಆತ ಈ ಮಸೀದಿಗೆ ಭೇಟಿ ಕೊಡ್ತಾನೆ, ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟು 10 ನಿಮಿಷ ಅಲ್ಲಿದ್ದ ಅನ್ನೋದು ಸಿಸಿಟಿವಿ ದೃಶ್ಯಗಳ ಮುಖಾಂತರ ಮತ್ತು ಇತರೆ ಸಾಕ್ಷ್ಯಗಳ ಮುಖಾಂತರ ಗೊತ್ತಾಗಿದೆ. ಈ ಉಗ್ರ ಉಮರ್ ನಬಿ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟ ನಡೆಸೋದಕ್ಕೂ ಮುನ್ನ ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಡ್ತಾನೆ, 10 ನಿಮಿಷ ಅಲ್ಲಿ ಸಮಯವನ್ನ ಕಳೀತಾನೆ, ನಮಾಜ್ ಕೂಡ ಮಾಡ್ತಾನೆ. ಆ ನಂತರ ಹೊರಗಡೆ ಬರ್ತಾನೆ. ಅಸಫ್ ಅಲಿ ಮಸೀದಿಗೆ ಭೇಟಿ ಕೊಟ್ಟಿದ್ದು ಈತ. ಅಸಫ್ ಅಲಿ ರಸ್ತೆಯಲ್ಲಿರ್ತಕ್ಕಂಥ ಫೈಜ್ ಇಲಾಹಿ ಅನ್ನುವ ಮಸೀದಿ, ಅಸಫ್ ಅಲಿ ರಸ್ತೆಯಲ್ಲಿ ಇರೋ ಫೈಜ್ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಇದ್ದ ಡಾಕ್ಟರ್ ಉಮರ್. ಅನಂತರ ಅಲ್ಲಿ ನಮಾಜ್ ಕೂಡ ಮಾಡಿದ್ದಾನೆ. ಆನಂತರ ಕೆಂಪುಕೋಟೆಯತ್ತ ಪ್ರಯಾಣ ಬೆಳೆಸಿದ್ದ. ಅಲ್ಲಿ ಯಾರಾದ್ರೂ ಆತನಿಗೆ ಗೈಡ್ ಮಾಡಿದ್ರ, ಯಾರಾದ್ರೂ ಆತನಿಗೆ ಕಾಂಟ್ಯಾಕ್ಟ್ ಮಾಡಿದ್ರ, ಈ ಒಂದು ಯೋಜನೆ ಕುರಿತಾಗಿ ಅಲ್ಲಿ ಯಾರಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರ, ಅಥವಾ ಅಲ್ಲಿಂದ ಏನಾದ್ರೂ ಆತ ಸ್ಫೋಟಕಗಳನ್ನ ಕಾರಿಗೆ ತುಂಬಿಕೊಂಡ, ಅದೇನು ಆ ಎಲ್ಲ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಆತ ಈ ಮಸೀದಿಗೆ ಭೇಟಿ ಕೊಡ್ತಾನೆ, ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟು 10 ನಿಮಿಷ ಅಲ್ಲಿದ್ದ ಅನ್ನೋದು ಸಿಸಿಟಿವಿ ದೃಶ್ಯಗಳ ಮುಖಾಂತರ ಮತ್ತು ಇತರೆ ಸಾಕ್ಷ್ಯಗಳ ಮುಖಾಂತರ ಗೊತ್ತಾಗಿದೆ.